ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನೊಂದು ಒಳ್ಳೆ ದೋಸೆ ಮಾಡಿದ್ದೀನಿ. ಏನು ದೋಸೆ ಅಂತ ನೋಡಿ, ಅಳಸನೆಣ್ಣೆ ದೋಸೆ ಹೇಗೆ ಮಾಡಿದೆ ಅಂತ ಹೋಗಿ ಒಂದು ಸಲ ಕ್ಲಿಪ್ಪಿಂಗ್ ನೋಡ್ಕೊಂಬನ್ನಿ. ಅದ್ರ ಜೊತೆಗೆ ಕೆಂಪು ಚಟ್ನಿ, ಟೊಮೊಟೊ ಚಟ್ನಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕೆ ಚೆನ್ನಾಗಿದೆ. ನೆಕ್ಸ್ಟ್ ನಾನು ಅಳಸನೆಣ್ಣೆದು ಹೋಳಿಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಟೇಸ್ಟ್ ನೋಡೋಣ. ಫಸ್ಟ್ ಇದು ದೋಸೆ ನೋಡಿ ಎಷ್ಟು ನೀರು ಸಾಫ್ಟಾಗಿ ಬಂದಿದೆ ನೋಡಿ, ತುಂಬ ಸಾಫ್ಟಾಗಿದೆ ನೋಡಿದಲ್ಲ. ದೋಸೆಗೆ ನಾನು ರೇಷನ್ ಅಕ್ಕಿ ತೊಗೊಳ್ತೀನಿ. ನಿಮ್ಮ ಮನೆ ಇಡ್ಲಿ ಅಕ್ಕಿ ಅಥವಾ ದೋಸೆ ಅಕ್ಕಿ ಇದ್ದರೆ ನೀವು ಯೂಸ್ ಮಾಡ್ಬೋದು. ನನ್ನ ಹತ್ರ ಇಡ್ಲಿ ಅಕ್ಕಿ ಎಲ್ಲ ಖಾಲಿಯಾಗಿದೆ ಅಂದ್ಬಿಟ್ಟು ನಾನು ರೇಷನ್ ಅಕ್ಕಿ ನಾನು ಮಾಡ್ತೀನಿ ದೋಸೆನ. ನೋಡಿ, 1 ಗ್ಲಾಸ್ ನಾನು ರೇಷನ್ ಅಕ್ಕಿ ತೊಗೊಂಡು, ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನೋ ಅದೇ ಗ್ಲಾಸಲ್ಲಿ ನೀವು ಅಳಸನೆಣ್ಣೆ ತೊಗೋಬೇಕು. ಅದಕ್ಕೆ ನಾನು ಸ್ವಲ್ಪ ಕಮ್ಮಿನೇ ಮಾಡ್ತೀನಿ ದೋಸೆನ. ಇದು ನನ್ನ ಮಗಳಷ್ಟು ತಿನ್ನೋದಿಲ್ಲ, ಅದಕ್ಕೋಸ್ಕರ 1 ಗ್ಲಾಸಷ್ಟು ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ. ಇವಾಗ ಚೆನ್ನಾಗಿ ತೊಳೆದೀನಿ. ಕಮ್ಮಿ ಅಂದಿದ್ದು 4 ಅವರ್ ನೆನಿಬೇಕು. ಇವಾಗ ನೀರು ಹಾಕ್ತೀನಿ. ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು. ಇದು ಪಕ್ಕಕ್ಕಿಡ ಚೆನ್ನಾಗಿ ನೆನ್ಕೊಳ್ಳಿ. ಅಕ್ಕಿ ಇವಾಗ ಒಂದು 5 ಅವರ್ ನೆಂದಿದೆ ನೋಡಿ, ಚೆನ್ನಾಗಿ ನೆಂದಿದೆ ಅಕ್ಕಿ. ಇವಾಗ ನಾನು ಇಷ್ಟು ಅಳಸನೆಣ್ಣೆ ತೊಗೊಂಡಿದ್ದೀನಿ. ನಾನು ಇಷ್ಟು ನಾನು ಹಾಕೋದಿಲ್ಲ, ತೋರಿಸ್ತೀನಿ ಎಷ್ಟಾಗ್ತದೆ ಅಂತ. ಇವಾಗ ಫಸ್ಟು ಅಕ್ಕಿ ನೀರು ಚೆಲ್ಕೊಂಡು ಬರ್ತೀನಿ. ನಾನು ಬೆಳಗ್ಗೆ 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಇದು 1 ಕಪ್ನ ಅಳಸನೆಣ್ಣೆ ತೊಗೊತೀನಿ. ಇದು ಬೀಜ ತೆಗೆದುಬಿಟ್ಟು ಇಷ್ಟು ದೊಡ್ಡದಿದೆ ನೋಡಿ. ಅಳಸನೆಣ್ಣೆ ಏನಾದರೂ ಒಂದು ಸಿಹಿ ತಿಂಡಿ ಮಾಡೋಣ ಅನಿಸ್ತು, ಅದಕ್ಕೋಸ್ಕರ ದೋಸೆ ಮಾಡ್ತೀನಿ. ಮೆಜರ್ಮೆಂಟ್ ನಾವು ಅಕ್ಕಿ ಎಷ್ಟು ತೊಗೊಳ್ತೀವಿ, 2 ಕಪ್ ತೊಗೊಂಡ್ರೆ 2 ಕಪ್ ನಾವು ಅಳಸನೆಣ್ಣೆ ತೊಗೊಳ್ಳಿ. ಒಂದು ಜಾರ್ ತೊಗೊಂಡಿದ್ದೀನಿ. ನಾನು 1 ಕಪ್ ಅಷ್ಟು ಅಳಸನೆಣ್ಣೆ ಹಾಕ್ತೀನಿ. ಇದಕ್ಕೆ ಅಳಸನೆಣ್ಣೆಗೆ ಒಂದು 1/4 ಸ್ಪೂನಷ್ಟು ಮೆಣಸು ಹಾಕಲೇಬೇಕು. ಮೆಣಸು ಹಂಗೆ ನೋಡಿ, ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 2 ಏಲಕ್ಕಿ ತೊಗೊಳ್ತೀನಿ. ಇದು ಚಿಪ್ಪೆ ಸುಳ್ದು ಹಾಕ್ತೀನಿ. ಇದು ಹಲಸಿನಕಾಯಿ ದೋಸೆಗೆ ನೀವು ಕಾಳು ಮೆಣಸು ಹಾಕಲೇಬೇಕು, ತುಂಬ ರುಚಿ ಇರುತ್ತದು, ಅದಕ್ಕೋಸ್ಕರ 2 ಏಲಕ್ಕಿ ಹಾಕಿನಿ. ನಾನು ಒಂದು ಚಿಕ್ಕ ಕಪ್ಪಲ್ಲಿ ಬೆಲ್ಲ ತೊಗೊಂಡು ನೋಡಿ, ಇದಿಷ್ಟು ಸ್ವಲ್ಪ ರುಬ್ಬೋಣ, ಆಮೇಲೆ ಅಕ್ಕಿ ಹಾಕೋಣ. ರುಬ್ಬಿದ್ದೀನಿ. ಇದು ಅಳಸನೆಣ್ಣೆ ಸ್ವಲ್ಪ ಕಲರ್ ಇರಲಿ, ದೋಸೆ ಕಲರ್ ಇರಲಿ ಸ್ವಲ್ಪ. ನಾನು ಒಂದು ಅರ್ಧ ಸ್ಪೂನಷ್ಟು ಅಷ್ಟನ್ನು ಪೌಡರ್ ಹಾಕ್ತೀನಿ. ಹಣ್ಣು ಅದು ಕೆಂಪಗಿಲ್ಲ, ಅದಕ್ಕೋಸ್ಕರ. ಇವಾಗ ನೆನೆಸಿಟ್ರಂತ ಅಕ್ಕಿ ಹಾಕ್ಕೊತೀನಿ. ಇದಕ್ಕೆ ಯಾವುದೇ ಥರ ಉದ್ದಿನ ಬೇಳೆ ಬೇಡ, ಸೋಡಾ ಬೇಡ, ಆಮೇಲೆ ಇನೋ ಪ್ಯಾಕೆಟ್ ಏನು ಬೇಡ. ಇದಕ್ಕೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ಚೆನ್ನಾಗಿ ರುಬ್ಬಿಟ್ಟು ರಾತ್ರಿ ನೆನೆ ಇಡಬೇಕು, ಆವಾಗ ರುಚಿಯಾಗಿ ಬರುತ್ತೆ ದೋಸೆ. ಇವಾಗ ಸ್ವಲ್ಪ ಇದಕ್ಕೆ ನೀರು ಹಾಕೊಂಡು ಸ್ವಲ್ಪ ಗಟ್ಟಿಗಿರಲಿ. ಇವಾಗ ಇದು ಪೇಸ್ಟ್ ಮಾಡ್ತೀನಿ ನುಣ್ಣಗೆ. ರುಬ್ಬಿದ್ದೀನಿ ನಾನು. ಹಸಿಟ್ಟು ಜಾಸ್ತಿ ನುಣ್ಣಗಿದ್ರೆ ಚೆನ್ನಾಗಿರ್ತದೆ ನೋಡಿ. ಆಮೇಲೆ ಜಾಸ್ತಿ ತೆಳ್ಳಗಿರಬಾರ್ದು, ಈ ಥರ ಇಷ್ಟಿದೆ ಸಾಕು. ಇವಾಗಿದು ಚೆನ್ನಾಗಿ ನೆನ್ಕೊಳ್ಳಿ. ಉಪ್ಪು ನಾವು ಬೆಳಗ್ಗೆ ಹಾಕ್ಕೊಳ್ಳೋಣ, ಇವಾಗ ಬೇಡ. ದೋಸೆ ಮಾಡ್ಕೋಬೇಕಾದ್ರೆ ಅಕಸ್ಮಾತ್ ನೀವು ರಾತ್ರಿ ತಿನ್ನಬೇಕು ಅಂತಂದ್ರೆ ನೀವು ಬೆಳಗ್ಗೆನೇ ರೆಡಿ ಮಾಡಿ ಇಟ್ಕೊಬಿಟ್ಟು ಸಂಜೆ ನೀವು ದೋಸೆ ಮಾಡ್ಕೊಂಡು ಆರಾಮಾಗಿ ಇದ್ರ ಜೊತೆಗೆ ಚಟ್ನಿ ಬೇಕಾದ್ರೆ ಮಾಡ್ಕೊಬೋದು, ಹಾಗೇನ ತಿನ್ಬೋದು ತುಪ್ಪ ಹಾಕ್ಕೊಂಡು. ಇವಾಗ ಇದನ್ನು ನೈಟ್ ಇಡೀ ನೆನೆಗೆ ಬಿಡ ನೋಡಿ. ಇವಾಗ ಬೆಳಗ್ಗೆ ಆಗಿದೆ, ನಾನು ತೆಗಿತಾ ಇದ್ದೀನಿ ನೋಡಿ. ಚೆನ್ನಾಗಿ ಉಳಿ ಬಂದಿದೆ ನೋಡಿದ್ರಲ್ಲ, ಎಷ್ಟು ನೀಟಾಗಿ ಬಂದಿದೆ ಅಂತ. ಚೆನ್ನಾಗಿ ಉಳಿ ಬಂದ್ಬಿಡ್ತೀವಿ. ಇದಕ್ಕೆ ಯಾವುದೇ ರೀತಿ ಸೋಡಾ ಎಲ್ಲ ಹಾಕಕ್ಕೆ ಹೋಗ್ಬಾರ್ದು. ನೀಟಾಗೆಲ್ಲ ಕಲಸಿ ದೋಸೆ ಮಾಡೋಣ. ಅದು ದೋಸೆ ಇದನ್ನು ಪಕ್ಕ ಇಟ್ಬಿಟ್ಟು ನಾನು ಚಟ್ನಿ ಮಾಡ್ತೀನಿ, ಟೊಮೊಟೊ ಚಟ್ನಿ ಜೊತೆಗೆ. ಬನ್ನಿ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಬಿಟ್ಟು ಟೊಮೊಟೊ ಚಟ್ನಿ ಚೆನ್ನಾಗಿರ್ತಿತ್ತು, ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಸಾಕು, ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಒಂದು 6-7 ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸ್ವಲ್ಪ ಜೀರಿಗೆ. ಇಷ್ಟನ್ನು ಚೆನ್ನಾಗೆ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ. ಸಾಫ್ಟ್ ಆಗಿದೆ. ಇದಕ್ಕೆ ನಮಗೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ. ತಣ್ಣಗಾದ್ಮೇಲೆ ಮಿಕ್ಸಿ ಹಾಕೋಣ. ತವ ಬಿಸಿಯಾಗಿದೆ. ಇವಾಗ ನಾನು ದೋಸೆ ನಾನು ರಾತ್ರಿನೂ ಉಪ್ಪು ಹಾಕಿಟ್ಬಿಟ್ಟಿದ್ದೀನಿ, ಮರ್ತು ಬಿಟ್ಟಿದ್ದೀನಿ.
ಸ್ವಲ್ಪ ದಪ್ಪ ಇದು ಸಾಕು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ, ಚೆನ್ನಾಗಿರುತ್ತೆ. ನೀವು ತುಪ್ಪ ಬೇಡಂದ್ರೆ ಎಣ್ಣೆ ಹಾಕ್ಕೊಳ್ಳಿ. ಇಟ್ಕೊಳ್ಳೋಣ. ನೋಡೋಣ ಇವಾಗ ನೋಡೋಣ ಎಷ್ಟು ಸಾಫ್ಟ್ ಸ್ಪಂಜ್ ಥರ ಬಂದು ನೋಡಿ. ಎಲ್ಲೂ ಸೀದಿಲ್ಲ, ತುಂಬಾ ಚೆನ್ನಾಗಿದೆ. ಇವಾಗ ನಾವು ಊಟ ಮಾಡೋಣ. ಇದು ಎಷ್ಟು ನೀಟಾಗಿ ನೋಡಿದಲ್ಲ, ಹೋಳಿಗೆ ಥರ ಬಂದಿದೆ. ಇನ್ನೊಂದು ದೋಸೆಗೆ ಮಾಡ್ಕೊಳ್ಳೋಣ. ಸ್ವಲ್ಪ ಹುಳಿ ಕಮ್ಮಿ ಇಟ್ಕೊಳ್ಳಿ. ಸ್ವಲ್ಪ ತುಪ್ಪ ಹಾಕಿ